ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಾಗಗಂಧ. ನಾನು ಇವತ್ತು ನಿಮಗೆ ಬಗ್ಗೆ ಒಂದು ವಿಡಿಯೋ ಹೇಳ್ತಿದ್ದೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಬಂದಿದೆ. ಟೆರೆಸ್ ಮೇಲೆ ಬೆಳೆಸಿದ್ದಾರೆ ಇದನ್ನು. ಇಷ್ಟು ಗೊಂಚಲಾಗಿ ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಮಲ್ಲಿಗೆ ಹೂವು ಅಂದರೆ ಇಷ್ಟ ಪಡೆದಿರೋರೇ ಇಲ್ಲ. ಯಾವುದೇ ಹೆಣ್ಣುಮಕ್ಕಳಾಗಲಿ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟಪಡ್ತಾರೆ. ಇದು ನೋಡಿ, ಸೂಜಿ ಮಲ್ಲಿಗೆ ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಎಷ್ಟು ಆಕರ್ಷಕವಾಗಿದೆ. ಇದು ಮಲ್ಲಿಗೆ ಹೂವು ನೋಡ್ತಾ ಇದ್ರೆ ಹಾಗೆ ಹಾಗೆ ಅನಿಸುತ್ತೆ. ಎಷ್ಟು ಖುಷಿಯಾಗಿತ್ತು ಆ ಮಲ್ಲಿಗೆ ಹೂವು ನೋಡಿದ್ರೆ. ಇದು ನೋಡಿ, ಪಾಟಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಟೆರೆಸ್ ಮೇಲೆ ಬೆಳೆದಿರೋದು. ಇದು ನೋಡಿ, ಕಾಂಪೌಂಡ್ ಮೇಲೆ ಹಾಕಿರೋದು. ಬಳ್ಳಿ ಥರ ಬಂದಿದೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಹೂವು. ಇದು ಸುಗಂಧ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪರಿಮಳ ಘಮ ಘಮ, ಸಾಯಂಕಾಲದ ಹೊತ್ತಂತೂ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ. ಇದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಇದು ಮಲ್ಲಿಗೆ ಹೂವು. ಇದು ನೋಡು, ಸೋಗೆ ಗೊಂಚಲಾಗಿ ಹಿಂದೆ ಬರ್ತಿದೆ. ಇದು ದುಂಡು ಮಲ್ಲಿಗೆ. ಇದು ದುಂಡು ಮಲ್ಲಿಗೆ ಅಂತೂ ತುಂಬ ಚೆನ್ನಾಗಿ ಘಮ 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 ಅಂತಿರುತ್ತೆ. ನೋಡಿ, ನಮ್ಮ ಮನೆ ಮುಂದೆ ನಾಯಿ ನೆರೆ ಕಟ್ಟಿ ಹಾಕ್ತಿದ್ದೀವಿ. ಜಂಪ್ ಇದಕ್ಕೆ ಇವಾಗ ಊಟದ ಟೈಮು. ಊಟ ಕೊಡ್ತಾರೆ ಅಂತ ಮೇಲೆ ಕೆಳಗೆ ನೋಡ್ತಾ ಇದೆ. ಇದು ಊಟ ಅನ್ನ ಮತ್ತು ಸ್ವಲ್ಪ ಪೂರಿ ಇತ್ತು, ಅದಕ್ಕೆ ಹಾಲು ಹಾಕ್ಬಿಟ್ಟು ಕಲಸಿ ಕೊಡ್ತಾರೆ. ಇನ್ನೂ ಚಿಕ್ಕ ಮರಿ, ಹಾಲು ಹಾಕಿದ್ರೆ ತಿನ್ನುತ್ತೆ. ಇನ್ನು ಖಾರ ಎಲ್ಲ ಕೊಟ್ಟಿಲ್ಲ ನಾವು. ಹಾಗೆ ಇನ್ಸ್ಟಂಟ್ ಫುಡ್ ಏನು ಕೊಡೋಲ್ಲ, ಮನೇಲಿ ಮಾಡಿರೋದನ್ನೇ ಹಾಕ್ತೀನಿ. ಇದು ಮನೆ ಮುಂದೆ ಚಿಕ್ಕದಾಗಿ ಗಿಡ ಬೆಳೆಸಿದ್ದೀವಿ, ಶೋ ಗಿಡ. ಜಾಸ್ತಿ ಜಾಗ ಇಲ್ಲ ಮನೆ ಮುಂದೆ, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಈ ಥರ ಕಟ್ಟೆ ಮಾಡಿಬಿಟ್ಟು ಇಲ್ಲೇ ಗಿಡಗಳು ಹಾಕಿದ್ದೀವಿ. ಇದು ನೋಡಿ, ಸೂರ್ಯಕಾಂತಿ ಮೊಗ್ಗುತ್ತಿದೆ. ಇನ್ನೇನು ಸ್ವಲ್ಪ ಒಂದೆರಡು ದಿನದಲ್ಲಿ ಅರಳುತ್ತೆ. ಅರಳಿದರೆ ಚೆನ್ನಾಗಿರುತ್ತೆ. ಮೊಗ್ಗೇ ಇಷ್ಟು ದೊಡ್ಡದಾಗಿದೆ. ಹೂವು ಇನ್ನೂ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಿಲ್ಲ. ಅದರಲ್ಲಿ ಚಿಕ್ಕ ಚಿಕ್ಕ ಟೊಮೆಟೊ ಗಿಡ, ಯಾವುದೋ ಒಂದು ಚಿಕ್ಕ ಗಿಡ ಬೆಳ್ಕೊಂಡಿದ್ದಾವೆ ಕೆಳಗಡೆ. ಪಾಟಲ್ಲಿ ನಾವು ಹಾಕಿರೋ ಗಿಡಗಳಿವೆ. ಇದು ನೋಡಿ, ಬಸಳೆ ಸೊಪ್ಪು ಅಂತ. ಈ ಸೊಪ್ಪು ಎಷ್ಟು ಚೆನ್ನಾಗಿ ಬಳ್ಳಿ ಬಂದಿದೆ. ಎಲೆಗಳು ದೊಡ್ಡದಾಗಿವೆ ಇದ್ದು. ಇದು ನಾನು ಹಾಕಿರೋ ಮಲ್ಲಿಗೆ ಹೂವು ಟೆರೆಸ್ ಮೇಲೆ ಹಾಕಿದ್ದೀವಿ. ಇವಾಗ ಇನ್ನೂ ಹೇಗೆ ಬಿಡ್ತಾ ಇದೆ ಚಿಕ್ಕ ಚಿಕ್ಕದಾಗಿ. ಇನ್ನೂ ಗಿಡ ಸ್ವಲ್ಪ ದೊಡ್ಡದಾದಮೇಲೆ ಚೆನ್ನಾಗಿ ಹೂವು ಬರುತ್ತೆ. ಘಮ ಘಮ ಅಂತ ಸುವಾಸನೆ ಅಂತೂ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಪೈಪ್ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿದೆ. ಕೂತ್ಕೊಂಡು ಏನೋ ಅಬ್ಸರ್ವ್ ಮಾಡ್ತಾ ಇದೆ, ಆ ಕಡೆ ಈ ಕಡೆ ನೋಡಿಕೊಂಡು. ಪಕ್ಷಿಗಳು ಯಾವಾಗಲೂ ಮೇಲೇ ಕೂತ್ಕೊಳ್ಳೋದು, ಕೆಳಗಡೆ ಬರಲ್ಲ ಹೆಚ್ಚಾಗಿ. ತುಂಬ ಮೇಲೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತವೆ. ಇದು ಮೋಸ್ಟ್ಲಿ ಗಿಣಿ ಥರ ಇದೆ, ಆದರೆ ಕಲರ್ ಕಪ್ಪಗಿದೆ. ಯಾವ ಪಕ್ಷಿ ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇದೆ. ಇದು ನೋಡಿ, ಶಂಖಪುಷ್ಪ ಹೂವು ಅಂತ ಎಷ್ಟು ಚೆನ್ನಾಗಲ್ಲಿದೆ. ಇದು ಹೆಚ್ಚಾಗಿ ಬ್ಲೂ ಕಲರಲ್ಲೇ ಇರುತ್ತೆ. ಎಷ್ಟು ಸುಂದರವಾಗಿದೆ ನೋಡಿ. ಇದನ್ನು ಆಯುರ್ವೇದಿಕ್ ಇದರಲ್ಲಿ ಔಷಧಿಯಲ್ಲಿ ಮುಖ್ಯವಾಗಿ ಇದನ್ನ ಉಪಯೋಗ ಮಾಡ್ತಾರೆ. ಈ ಹೂವನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಯುರ್ವೇದದಲ್ಲಿ ಈ ಹೂವನ್ನ ತುಂಬ ಬಳಸ್ತಾರೆ. ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತೆ ಈ ಹೂವು. ನೋಡಿ, ಎಷ್ಟು ಚೆನ್ನಾಗಿದೆ ಹೂವು. ಶಂಖಪುಷ್ಪ ಅಂದರೆ ಶಂಖದ ಥರ ಶೇಪಲ್ಲಿರುತ್ತೆ, ಅದಕ್ಕೆ ಇದಕ್ಕೆ ಶಂಖಪುಷ್ಪ ಹೂವು ಅಂತ ಹೇಳೋದು. ನೋಡಿ, ಗುಲಾಬಿ ಕಲರಲ್ಲಿದೆ, ಬ್ಲೂ ಕಲರಲ್ಲಿದೆ, ಮಿಕ್ಸ್ ಕಲರಲ್ಲೂ ಇದೆ, ವೈಟಲ್ಲಿದೆ. ಎಷ್ಟು ಸುಂದರವಾಗಿದೆ ನೋಡೋಕ್ಕೆ ಹೂವು. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂಥರ ಗುಲಾಬಿ ಕಲರು. ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಬೇಸಿಗೆಯಲ್ಲಿ ತಂಪಾಗಿರುತ್ತೆ.
ನೋಡಿ ಇದೊಂಥರ ಹೂವು. ಎಷ್ಟು ಸುಂದರವಾಗಿದೆ ನೋಡಿ ಹೂಗಳು. ಎಷ್ಟು ಬಣ್ಣ, ಎಷ್ಟು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್ ನೇಚರ್ ಅಂತ ಇದಕ್ಕೆ ಹೇಳೋದು. ಪ್ರಕೃತಿ ತುಂಬ ಸುಂದರವಾಗಿರುತ್ತೆ. ನಾವೇ ಪ್ರಕೃತಿನ ಹಾಳು ಮಾಡೋದು. ಪ್ರಕೃತಿ ನಮಗೆ ಎಷ್ಟು ಸುಂದರವಾದ ಕೊಡುಗೆ ಕೊಡುತ್ತೆ ನೋಡಿ. ಸುಂದರವಾದ ಹೂಗಳು, ಮರಗಳು, ಗಿಡ, ಬಳ್ಳಿ, ಗಾಳಿ, ಒಳ್ಳೆ ಆಕ್ಸಿಜನ್ ಎಲ್ಲ ನಮಗೆ ಪ್ರಕೃತಿಯಿಂದಲೇ ಸಿಗೋದು. ಈಗ ನೋಡಿ ಔಷಧಿ ಮಾಡೋದಕ್ಕೇನೋ ಈ ಥರ ಬಿಡಿಸಿಟ್ಕೊಂಡಿರೋ ಹೂಗಳಿದೆ. ಇದನ್ನು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಸೋಸಿ ಅದರ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಲಾಭಗಳಿದೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಇದನ್ನು ತುಂಬ ಬಳಸ್ತಾರೆ. ಲ್ಯಾವೆಂಡರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. Thank you friends. Thank you for watching.